ಏಯ್ ವಿತಂಡವಾದ ಮಾಡ್ದೆ ಇಲ್ಲಿಂದ ಹೋಗೋ ನಾಣಿ, ಹೋಗೋ. ಅಮ್ಮ, ಅಯ್ಯೋ ಕಂದ, ನಮ್ಮನೆ ಯಾಕೆ ಇಷ್ಟೊಂದು ಗೋಳಾಡಿಸ್ತಾ ಇದ್ಯಾ? ಪಕ್ಕದ ಮನೆ ಆಂಟಿಗೆ ಏನೋ ಆಗಿದೆ ಅನ್ಸತ್ತೆ. ಅಭಿದಿವ್ಯ ಆಂಟಿ ಕೈ ಇಟ್ಕೊಂಡ್ ಬರ್ತಿದ್ದಾರೆ. ಕೂತ್ಕೋ ಅಮ್ಮ. ದಿವ್ಯಾ, ಅಮ್ಮಂಗೆ ನೀರು ತಗೊಂಬಾ. ಅಮ್ಮ ಕುಡಿಯಮ್ಮ. ಅಯ್ಯಯ್ಯೋ, ಏನಾಯ್ತ್ರಿ? ಏನಿಲ್ಲ ರೀ. ಮತ್ ಯಾಕೆ ಹೀಗಿದ್ದೀರಾ? ಅಭಿ, ದಿವ್ಯಾ, ಅಮ್ಮಂಗೆ ಏನಾಯ್ತು? ನಮ್ಮಮ್ಮ ಚೆನ್ನಾಗೇ ಇದ್ದಾರೆ, ನೀವೇನು ಭಯ ಪಡ್ಬೇಡಿ. ಇಲ್ಲ ಆಂಟಿ, ದೇವಸ್ಥಾನದಲ್ಲಿ ಅದ್ಯಾರನ್ನು ನೋಡ್ದಾಗಿಂದ ನಮ್ಮಮ್ಮ ಹೀಗಿದ್ದಾರೆ. ಯಾರನ್ನ ನೋಡಿದ್ರಿ ರೀ? ಒಬ್ರು ದೊಡ್ಡ ಅಜ್ಜಿ, ಇನ್ನೊಬ್ರು ಚಿಕ್ಕ ಅಜ್ಜಿ. ಅವ್ರು ಯಾರು ನಿಮಗೆ ಗೊತ್ತಾ? ಅವ್ರು ನಮಗೆ ಗೊತ್ತಿಲ್ಲ. ನಿನಗಲ್ಲ ಅಭಿ, ಅಮ್ಮಂಗೆ ಗೊತ್ತೇನೋ. ನನಗೂ ಗೊತ್ತಿಲ್ಲ, ಆದ್ರೆ ಅವ್ರನ್ನ ನೋಡ್ತಿದ್ದಾಗೇನೆ ತಲೆಯಲ್ಲಿ ಏನೋ ತಿರುಗ್ತಿರೋ ಹಾಗನ್ನಿಸ್ತು. ಯಾವುದೋ ಅಸ್ಪಷ್ಟವಾದ ದೃಶ್ಯಗಳು ಕನಸಿನ ಹಾಗೆ ಬಂತು. ಹಾಗಾದ್ರೆ ಅವ್ರು ನಿಮ್ಗೆ ಮುಂಚೆನೆ ಗೊತ್ತಿರೋರೇ ಇರಬೇಕು. ಆದ್ರೂ ನನಗೆ ಹಾಗ ಅನಿಸ್ಲಿಲ್ಲ ರೀ. ಆ ಮನುಷ್ಯರು ಅಲ್ದೇನೆ ಏನೇನೋ ಕಾಣಿಸ್ತು. ಏನ್ ಕಾಣಿಸ್ತು? ಅದ್ಯಾವುದೋ ದೇವಸ್ಥಾನ, ಅಲಂಕಾರ ಮಾಡಿರೋ ಆ ವಿಗ್ರಹ, ದೇವಸ್ಥಾನದಲ್ಲಿ ಉರಿಯೋ ಬೆಂಕಿ, ಓಡ್ಕೊಂಡು ಬರ್ತಿರೋ ಹಸು ಅಥವಾ ಗೂಳಿ. ಜೋರಾಗಿ ಬರ್ತಿರೋ ದೊಡ್ಡ ಹಾವು. ಅಷ್ಟೇ ನೆನಪಿರೋದು. ಅಯ್ಯೋ, ಇಷ್ಟೇನಾ? ಅಂಗೈಯಲ್ಲಿ ಬೆಂಕಿ ಅಂದ್ರೆ ಅಂಗೈಯಲ್ಲಿ ಕರ್ಪೂರನ ಇಟ್ಕೊಂಡು ದೇವರಿಗೆ ಆರತಿ ಮಾಡೋದು ಅಂತ ಅರ್ಥ. ಹಸು ಕಾಣಿಸಿದ್ರೆ ಹಸುಗೆ ಪೂಜೆ ಮಾಡ್ಬೇಕು ಅಂತ ಅರ್ಥ. ಹಾವೇನಾದ್ರೂ ಕಾಣಿಸಿದ್ರೆ ಹಾವಿಗೆ ಹಾಲೆರಿಬೇಕು ಅಂತ ಅರ್ಥ. ಇದಕ್ಕೆ ಇಷ್ಟೊಂದು ಭಯ ಪಡ್ಕೊಂಡಿದ್ದೀರಲ್ಲ ನೀವು. ಆಂಟಿಗೆ ಬಿದ್ದಿದ್ ಕನ್ಸನ್ನು ನೀನ್ ಹೇಳ್ತಿರೋದೇನಮ್ಮ? ನಿಂಗ ಅಪ್ಪಂಗಿನ ಹೆಚ್ಚಿಗೆ ಸಂಪ್ರದಾಯ. ಸಂಪ್ರದಾಯ ಅಲ್ಲ ಕಣೋ, ನಿಜ. ಆಂಟಿ, ನಮ್ಮ ಅಮ್ಮಂಗೆ ತಲೆ ನೋವ್ತಿದೆ ಅನ್ಸತ್ತೆ, ನೀವು ಆಮೇಲೆ ಬನ್ನಿ. ಹೌದಾ ರೀ, ನೀವ್ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಅಭಿ, ಏನಾದ್ರೂ ಬೇಕಿದ್ರೆ ಕೇಳು. ಬಾರೋ ಕೇಶವ. ಅಮ್ಮ ಮಲ್ಕೋ ಅಮ್ಮ.
ಮಗುನ ಮತ್ತೆ ಹೇಗಾದ್ರೂ ನೋಡ್ಬೇಕು. ಹುಷಾರು. ಅಜ್ಜಿ, ಚಿಕ್ಕಮ್ಮ, ಅಜ್ಜಿಗೇನಾಯ್ತು? ಅಜ್ಜಿ, ದೇವಸ್ಥಾನದಲ್ಲಿ ತಲೆ ತಿರುಗಿ ಬಿದ್ಬಿಟ್ರು. ಡ್ರೈವರ್ ಕಾರ್ ತೆಗಿ. ಅಜ್ಜಿ, ಕಾರಲ್ಲಿ ಕೂತ್ಕೊಳ್ಳಿ, ಹಾಸ್ಪಿಟ್ಲಿಗೆ ಹೋಗೋಣ. ಮತ್ತೆ ಹಾಸ್ಪಿಟಲ್ಗೆ ಯಾಕೋ? ನಾನು ಚೆನ್ನಾಗೇ ಇದ್ದೀನಿ. ನೀನ್ ಹಾಗೆ ಹೇಳ್ತೀಯಾ? ಹಾಸ್ಪಿಟ್ಲಿಗೆ ಬರೋದಕ್ಕಾಗಲ್ಲ ಅಂತಂದ್ರೆ ಡಾಕ್ಟರ್ನ ಇಲ್ಲಿಗೆ ಕರೆಸ್ತೀನಿ. ಬೇಕಾಗಿಲ್ಲ ಕಣ, ನಡಿ. ಹುಷಾರು. ನಿಧಾನ. ನಾಣಿ, ನಾಣಿ, ಸಾರ್ ಬರ್ತಿದ್ದೀನಿ. ಬೇಗ ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬಾ. ಏನಾಯ್ತು ಸರ್? ಅಜ್ಜಿ ದೇವಸ್ಥಾನದಲ್ಲಿ ತಲೆ ತಿರುಗಿ ಬಿದ್ರಂತೆ, ಬೇಗ ಹೋಗು. ಓಕೆ ಸರ್. ಯಾವಾಗ್ಲೂ ಕೆಳಗಡೆ ಬೀಳೋದೇ ಹೊರತು ಈ ಮುದುಕಿ ಮೇಲೆ ಯಾವಾಗ ಹೋಗ್ತಾಳೆ? ತಲೆಮಾರುಗಳಿಂದ ಗಟ್ಟಿಯಾಗಿ ಕೂತಿದ್ದಾಳೆ. ಗೋಡೆ ಮೇಲೆ ಫೋಟೋ ಆಗ್ಬೇಕಾಗಿರೋ ಸಮಯದಲ್ಲೂ ಇನ್ನೂ ಚೆನ್ನಾಗಿ ಓಡಾಡ್ಕೊಂಡಿದ್ದಾಳೆ. ಏನಾಯ್ತು ಚಂದ್ರಿಕಾ? ಎಲ್ರೂ ನನ್ನ ಕಡೆ ಕೋಪದಿಂದ ನೋಡ್ತಿದ್ದಾರೆ. ಮನಸ್ಸಲ್ಲಿ ಅನ್ಕೊಳ್ಳೋದನ್ನ ಜೋರಾಗಿ ಹೇಳ್ಬಿಟ್ಟಿರ ಪಾಪಿ ಪೌಡ್ರು. ಸಾರಿ ಅಜ್ಜಿ, ಏನೋ ಹೇಳಕ್ ಹೋಗಿ ಇನ್ನೇನೋ ಹೇಳ್ದೆ, ನನ್ನ ಕ್ಷಮಿಸಿ. ನೀರು ಕುಡೀರಿ, ತಗೊಳ್ಳಿ ನೀರು. ಅಯ್ಯೋ, ಅಜ್ಜಿ, ನೀರ್ ತಗೋ. ನೋಡಿ ಅಜ್ಜಿ, ನೀವು ಕೆಳಗೆ ಬಿದ್ದಿದ್ರಿ, ನಾನು ಸಹಾಯ ಮಾಡಿದ್ದೀನಿ ಅಷ್ಟೇ. ನಮ್ಮಮ್ಮ ಯಾರು, ನಮ್ಮ ಅಡ್ರೆಸ್ ಏನೋ ನಿಮಗೆ ಬೇಕಾಗಿಲ್ಲ. ಅಜ್ಜಿ, 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 ಹುಷಾರು. ಏನಾಯ್ತು ಅಜ್ಜಿ? ಅಜ್ಜಿ, ಏನಾಯ್ತು? ಯಾಕೆ ನಗ್ತಿದ್ಯಾ? ಆ ಹುಡುಗನ್ನ ನೋಡ್ತಿದ್ದಷ್ಟೊತ್ತು ನೀನೇ ನೆನ್ಪಿಗೆ ಬರ್ತಿದ್ದೆ. ಯಾರನ್ನ ಅಜ್ಜಿ? ದೇವಸ್ಥಾನದಲ್ಲಿ ಒಬ್ಬ ಹುಡುಗ ಚೈ. ಅಜ್ಜಿ ತಲೆ ತಿರುಗಿ ಬಿದ್ದಾಗ ದೇವ್ರಿಗೆ ಹೊಡಿಬೇಕಾಗಿದ್ದ ತೆಂಗಿನಕಾಯಿನ ಅಜ್ಜಿಗೋಸ್ಕರ ಹೊಡೆದು ಆ ನೀರ್ನ ಅಜ್ಜಿ ಮುಖದ ಮೇಲೆ ಹಾಕ್ದ. ಆ ಹುಡುಗ ಮಾತಾಡ್ತಾ ಇದ್ರೆ ಎಲ್ಲ ನೀನ್ ಮಾತಾಡ್ದಾಗೆ ಇತ್ತು ಕಣೋ. ಅವನು ಕೂಡ ನಿನ್ ಹಾಗೆ ದೇವ್ರನ್ನ ನಂಬೋದಿಲ್ವಂತೆ. ಇನ್ನೊಬ್ರು ಮನುಷ್ಯಗೆ ಸಹಾಯ ಮಾಡ್ದೆ ಕಲ್ಲಿನ ವಿಗ್ರಹಕ್ಕೆ ತೆಂಗಿನಕಾಯಿ ಹೊಡೆಯೋದು ವ್ಯರ್ಥ ಅಂತ ಅವನ್ ತಂಗಿಗೆ ಹೇಳ್ದ. ತಂಗಿನ? ಹೌದು ಕಂದ. ಆ ಹುಡುಗಿ ಕೂಡ ಎಷ್ಟು ಮುದ್ದಾಗಿದ್ಲು ಗೊತ್ತಾ? ಇಬ್ಬರನ್ನು ನೋಡೋದಕ್ಕೆ 2 ಕಣ್ಣು ಸಾಲಿಲ್ಲ ನೋಡು. ಆ ಅಣ್ಣ ತಂಗಿ ತುಂಬಾ ಮುದ್ದಾಗಿದ್ದಾರೆ ಕಣೋ. ಅವ್ರನ್ನ ನೋಡಿ ತುಂಬಾ ಖುಷಿ ಆಯ್ತು. ಅಷ್ಟು ಮುದ್ದಾಗಿದ್ದಾರೆ. ಮುಖ್ಯವಾಗಿ ಆ ಹುಡುಗಿ. 1 ನಿಮಿಷ ಇರು ಅಜ್ಜಿ. ಆ ಹುಡುಗಿ ಈ ಹುಡುಗಿ ತರನೇ ಇದೆಯಾ ನೋಡು.
ಈ ಹುಡುಗಿನೇ ಕಂದ. ಈ ಹುಡುಗಿ ನಿನ್ಗೆ ಗೊತ್ತು ಜೈ? ನಿನ್ನೆ ನಾನು ನೋಡಿದ್ದು ಈ ಮಗುನೇ ಅಜ್ಜಿ. ನಾನು ಹೇಳಿದ್ದು ಇವಳ ಬಗ್ಗೆನೇ. ನಿನ್ನೆ ನೀನು ಆ ಹುಡುಗಿ ಬಗ್ಗೆ ಹೇಳಿದ್ದು ಅಕ್ಷರ ಸಹ ಸತ್ಯ. ಆ ಹುಡುಗಿಗೆ ಥೇಟ್ ಗಂಗಾ ಹೋಯ್ತೇನೆ ಇದೆ. ಗಂಗನ್ನೇ ನೋಡ್ದ ಹಾಗಾಗಿತ್ತು. ಆ ಹುಡುಗ ಕೂಡ ನಿನ್ನ ಹಾಗೇ ಇದ್ದಾನೆ. ಅವನ ಮಾತು, ಅವನ ವರ್ತನೆ ಎಲ್ಲ ನೀನೇ ಅನ್ಕೋ. ಹುಡುಗಿ ಏನೋ ಗಂಗಾ ಹಾಗೆ, ಹುಡುಗ ಏನೋ ಜೈ ಹಾಗ, ಅಥವಾ ಮಕ್ಕಳು ಜೈ ಮಕ್ಕಳು ಅಲ್ಲ ಅಲ್ವಾ? ಚಾನ್ಸೇ ಇಲ್ಲ. ಗಂಗಾ ಯಾವತ್ತೂ ಸತ್ ಹೋಗಿದ್ದಾಳೆ. ತಾಯಿ ಸತ್ ಮೇಲೆ ಮಕ್ಕಳು ಹೇಗ್ರಿ ಬದುಕ್ತಾರೆ? ದಾರಿಯಲ್ಲಿ ಹೋಗೋರ್ಗೆಲ್ಲ ದಾನ ಮಾಡೋಕ್ಕಲ್ಲ ನಾವು ವಾಟರ್ ಬಾಟಲ್ ತಂದಿರೋದು. ಸುಸ್ತಾದ್ರೆ ದಹ ಆಗತ್ತೆ, ದಹ ಆದ್ರೆ ನೀರು ಕುಡಿಬೇಕು. ನೀರು ಕುಡಿಬೇಕಂದ್ರೆ ವಾಟರ್ ಬಾಟಲ್ ಕ್ಯಾರಿ ಮಾಡಬೇಕು. ಆ ಕಾಮನ್ ಸೆನ್ಸ್ ಕೂಡ ಇಲ್ಲದೆ ಇರೋರಿಗೆ ನೀರು ಕೊಡೋದು ವೇಸ್ಟು. ಆ ಹುಡುಗಿ ಬಗ್ಗೆ ಎಷ್ಟಾದರೂ ಹೇಳಿ, ಆದರೆ ಅವನ ಬಗ್ಗೆ ಮಾತಾಡಬೇಡಿ. ಅವನು ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಅವನು ನಿನ್ನ ಹಾಗೆ ಇದ್ದಾನೆ ಕಣೋ. ಚಿಕ್ಕದ್ರಲ್ಲಿ ನೀನು ಹಾಗೆ ಇದ್ದೆ. ನೋ, ಅವನನ್ನ ಹಾಗೆ ಎಂಕರೇಜ್ ಮಾಡಬೇಡಿ. ಹುಡುಗಿ ಮಾತ್ರ ಈ ಮಕ್ಕಳು ತಾಯಿ ದೇವಸ್ಥಾನಕ್ಕೆ ಹೋಗಿದಾರೇನೋ, ಅಲ್ಲೇ ಇವ್ರಿಗವ್ರು ಕಾಣಿಸಿದ್ರೇನೋ. ನಿನ್ನೆ ನಿನಗೆ, ಇವತ್ತು ನಮ್ಗೆ ಆ ಮಕ್ಕಳು ಕಾಣ್ತಿದ್ದಾರೆ ಅಂದ್ರೆ ಅವ್ರಿಗೂ ನಮಗೂ ಯಾವುದೋ ಋಣ ಇದ್ದಾಗಿದೆ ಮಗನೆ. ಹೌದು ಜೈ, ಪುರೋಹಿತರು ಹೇಳ್ದಾಗೆ ನಿನ್ನೆ ಬೆಳಗ್ಗೆಯಿಂದ ಎಲ್ಲ ಶುಭ ಶಕುನನೇ ನಡೀತಿದೆ. ಆ ಮಕ್ಕಳಿಗೂ ನಮಗೂ ಏನಾದ್ರೂ ಸಂಬಂಧ ಇದೆಯೇನೋ, ಅದಕ್ಕೆ ಆ ದೇವ್ರು ಅವ್ರನ್ನ ನಮಗ್ ತೋರ್ಸದ್ನೇನೋ. ಸಮಥಿಂಗ್ ಇಸ್ ರೈಟ್. ಇಲ್ಲ ಅಳಿಯ, ಸಮಥಿಂಗ್ ರಾಂಗ್ ಅನ್ಬೇಕು. ಇಲ್ಲ, ಸಮಥಿಂಗ್ ರೈಟ್. ಇಲ್ಲ ಜೈ. ರೈಟೋ ರಾಂಗೋ, ಈ ವಿಷಯನ ತಕ್ಷಣ ನಿತ್ಯಾಗ ಹೇಳ್ಬೇಕು. ಬನ್ನಿ. ಅಯ್ಯೋ, ಗಂಟೆ 12 ಆಗ್ತಿದೆ. ಮಕ್ಕಳು ಹಸುವಲ್ಲಿರ್ತಾರೆ. ತಕ್ಷಣ ಅಡುಗೆ ಮಾಡಬೇಕು. ಎದ್ರ ತಲೆನೋವು ಕಮ್ಮಿ ಆಯ್ತಾ? ನೀವಿಲ್ಲಿ? ಮಕ್ಕಳಿಗೆ ಹಶ್ವಾಗತ್ತೆ ಅಂತ ಅಡ್ಗೆ ಮಾಡೋಣ ಅಂತ ಬಂದೆ. ಅಯ್ಯೋ, ನಿಮಗೆ ಯಾಕ್ರಿ ಶ್ರಮ? ನಾನು ಮಾಡ್ತೀನಿ ಅಲ್ವಾ.
ಪರವಾಗಿಲ್ಲ ರೀ, ನಮ್ಮನೆಯಿಂದ ಊಟ ತಂದ್ರೆ ನೀವು ಊಟ ಮಾಡ್ತಿರೋ ಇಲ್ವೋ ಅನ್ಕೊಂಡು ಇಲ್ಲೇ ಅಡ್ಗೆ ಮಾಡ್ಬಿಟ್ಟೆ. ಮನೇಲಿ ಸಾಮಾನ್ಗಳೆಲ್ಲ ಅಷ್ಟೊಂದಿಲ್ಲ ರೀ. ಏನ್ರಿ ಇದೆಲ್ಲ? ನಿಮ್ದೇ ರೀ. ನಮ್ದ? ನಾನ್ ತಗೊಂಡ್ ಬಂದಿಲ್ವೇ? ನಾನೇ ತಂದಿದ್ದೀನಿ. ನೀವೇನು ಅನ್ಕೋಬೇಡ್ರಿ. ಬೆಳಿಗ್ಗೆ ನೀವು ಸಕ್ಕರೆ ಕೇಳ್ದಾಗ್ಲೇ ನಾನು ಅನ್ಕೊಂಡೆ ನೀವು ಬಾಯ್ ಬಿಟ್ಟು ಏನನ್ನೂ ಕೇಳಲ್ಲ ಅಂತ. ಅದಕ್ಕೆ ನಾನೇ ಎಲ್ಲ ತಗೊಂಡ್ ಬಂದೆ. ಅಪಾರ್ಥ ಮಾಡ್ಕೋಬೇಡ್ರಿ. ನಾಳೆ ನಿಮಗೆ ಕೆಲಸ ಸಿಕ್ಕಿದ್ಮೇಲೆ ಎಲ್ಲ ವಾಪಸ್ ಕೊಡೋರಂತೆ. ಅಲ್ಲಿವರೆಗೂ ಸಹಾಯ ಆಗತ್ತೆ ಅಲ್ವಾ? ನಿಮಗೇನಾಗ್ತೀವಿ ಅಂತ ನಮಗೋಸ್ಕರ ನೀವಿಷ್ಟೆಲ್ಲ. ನಿಮ್ದೊಳ್ಳೆ ಕತೆ ಆಯ್ತು ರೀ. ಒಬ್ರಿಗೊಬ್ರು ಸಹಾಯ ಮಾಡೋದಕ್ಕೆ ಸಂಬಂಧಿಕರೇ ಆಗ್ಬೇಕಾ ಏನು? ಅಷ್ಟಕ್ಕೂ ನೀವು ಸಂಬಂಧ ಬೆಳೆಸ್ಕೋಬೇಕು ಅನ್ಕೊಂಡ್ರೆ ನಮ್ಮ ಯಜಮಾನ್ರನ್ನ ನಿಮ್ಮ ಅಣ್ಣ ಅನ್ಕೊಳ್ಳಿ. ನಾನ್ ನಿಮ್ಗೆ ಅದಕ್ಕೆ ಆಗ್ತೀನಿ, ನೀವು ನನ್ಗೆ ಅದಕ್ಕೆ ಆಗ್ತೀರಾ. ಜೊತೆಗೆ ನನಗೆ ಹೋಗಿ ಬನ್ನಿ ಅಂತಿರೋದು ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಸರಿ ಅದಕ್ಕೆ. ಅಬ್ಬಾ, ಈಗ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಮನ್ಸು ಈಗ ತಂಪಾಯ್ತು. ನನ್ ಸೋದರಳಿಯ ಸೊಸೆ ನಿನ್ ಸೋದರಳಿಯ ಆಚೆ ಆಟಾಡ್ಕೋತಿದ್ದಾರೆ. ಅರ್ಧ ಗಂಟೆಲಿ ಅಡ್ಗೆ ಆಗತ್ತೆ. ಎಲ್ಲ ಕುತ್ಕೊಂಡು ಊಟ ಮಾಡೋಣ. ನನಗೆ ಕೆಲಸ ಸಿಗತ್ತೆ ಅಂತೀರಾ? ಖಂಡಿತವಾಗ್ಲೂ ಸಿಗತ್ತೆ. ಅದ್ರ ಬಗ್ಗೆ ನೀವ್ ಏನೂ ಯೋಚನೆ ಮಾಡ್ಬೇಡಿ. ಅದಕ್ಕೆ ಎಲ್ಲಾನು ನಿಮ್ಮಣ್ಣ ನೋಡ್ಕೊಂತಾರೆ. ಥ್ಯಾಂಕ್ಸ್ ಅದಕ್ಕೆ. ಏನಾಯ್ತು? ನಿನ್ನೆ ಜೈಗ್ ಕಾಣಿಸಿದ ಹುಡ್ಗ ಹುಡ್ಗಿನೇ ಇವತ್ತು ನಮ್ಮ ಅಜ್ಜಿಗೂ ಅತ್ತಿಗೆಗೂ ಕಾಣಿಸ್ಕೊಂಡ್ರಂತಮ್ಮ. ವಾಟ್? ಮತ್ತೆ ಆ ಮಕ್ಳು ಕಾಣಿಸ್ಕೊಳ್ಳೋದು ಅಂದ್ರೆ ಏನು? ಮಕ್ಳು ಇಲ್ಲ, ಮನೆಗೆ ಲಾಕ್ ಹಾಕಿದೆ ಅಂತ ನೀವೇ ತಾನೇ ನನ್ನ ಹತ್ರ ಹೇಳಿದ್ದು. ಮನೆಗ್ ಬೀಗ ಹಾಕೊಂಡು ಅವ್ರ ದೇವಸ್ಥಾನಕ್ಕೆ ಹೋಗಿದ್ರೆ ನಾವೇನ್ ಮಾಡೋದಮ್ಮ? ಜೊತೆಗೆ ಅವ್ರ ಮನೆನ ಖಾಲಿ ಮಾಡಿದಾರೆ ಅಂತ ಹೇಳಿ ಅಲ್ಲಿರೋ ಪಕ್ಕದ ಮನೆಯವನು ಹೇಳ್ದ. ಅವರು ಬೇರೆ ಮನೆಗೆ ಶಿಫ್ಟ್ ಆಗೋಗಿದ್ದಾರೆ ಅನ್ಸುತ್ತೆ ನಿತ್ಯ. ಒಂದು ಕೆಲಸ ಮಾಡಿ, ಅಬ್ಬಬ್ಬಬ್ಬಬ್ಬಬ್ಬಬ್ಬ ನಿತ್ಯಮ್ಮ, ನಿನ್ ಬ್ರೈನೇ ಬ್ರೈನಮ್ಮ.